ಹಾಯ್ ಹಲೋ ವೆಲ್ಕಮ್ ಟು ಮೈ ಚಾನಲ್. ವಿಶ್ ಮಾಡಿದ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ಸ್ವಲ್ಪ ವೀಡಿಯೋ ಮಾಡೋದು ಲೇಟ್ ಆಯಿತು, ಕ್ಷಮೆ ಇರಲಿ. ತುಂಬ ಜನ ವಿಶ್ ಮಾಡಿದ್ದೀರಾ, ನನಗೆ ನಂಬಕ್ಕೆ ಆಗಿಲ್ಲ, ಅಷ್ಟೊಂದು ಜನ ವಿಶ್ ಮಾಡಿ ನಮಗೆ ಹಾರೈಸಿದ್ದೀರಾ. ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ಡೆಲಿವರಿ ದಿನನೇ ಲಾಗ್ ಮಾಡಬೇಕಂತಂದು ಅಂದ್ಕೊಂಡು ಸ್ವಲ್ಪ ವೀಡಿಯೋ ಮಾಡಿದ್ದೆ. ನೋಡಿ ಫ್ರೆಂಡ್ಸ್, ಇದೇ ಸಿಚುವೇಶನ್. ಅದು ಸಂಡೇ ಬೆಳಗ್ಗೆ 4 ಗಂಟೆಗೆ ಎಬ್ಬಿಸ್ಬಿಟ್ಲು ನಮ್ಮನ್ನೆಲ್ಲರನ್ನ. ನಮ್ಮ ಮನುಷ್ಯ ಅಂತೂ ಫುಲ್ ಎಕ್ಸೈಟ್ ಆಗಿ ಎದ್ಬಿಟ್ಟದ್ಲಾಗಲೇ. ನಮ್ಮವ್ವ ಎಲ್ಲ ಬ್ಯಾಗ್ ಗೀಗ್ ರೆಡಿ ಮಾಡ್ಕೊಂಡು ಹೋಗಕ್ಕೆ ರೆಡಿ ಆದ್ವಿ. ಗೀತಾ ಅಂತೂ ಆಲ್ರೆಡಿ ಪೇನ್ ಸ್ಟಾರ್ಟ್ ಆಗಿದೆ ಅಂತ ವಾಕ್ ಮಾಡೋಕೆ ಶುರು ಮಾಡಿದ್ಲು. ಅದ್ಯಾವುದೋ ನೀರು ಕುಡಿಸ್ಬೇಕಂತಂದು ಕಾಸಿ ನಮ್ಮ ಅತ್ತಿಗೆ ತಂದು ಕೊಟ್ಲು. ಇದನ್ನ ಗೀತಾ ಕುಡ್ಲಾರ್ದನ ಒಂದು ಗುಟು ಕುಡ್ದು ಬಿಟ್ಬಿಟ್ಲು. ಎಲ್ಲರೂ ಗೀತನ ಅಬ್ಸರ್ವ್ ಮಾಡ್ಕೊಂತ ನಿಂತ್ಬಿಟ್ಟಿದ್ವಿ. ಅಷ್ಟರಲ್ಲಿ ನಮ್ಮ ಗೀತಾ ಬಿಸಿನೀರು ಕುಡಿದು ಹೋಗಮ್ಮಂತ ರೆಡಿಯಾಗಿ ನಿಂತ್ಕೊಂಡ್ಲು. ನಾನು ವಿಡಿಯೋ ಮಾಡೋದು ನೋಡಿ ನನ್ನ ಎದುರಿಗೆ ಸ್ವಲ್ಪ ಪೋಸ್ ಕೊಟ್ಲು. ದೇವ್ರಿಗೆ ನಮಸ್ಕಾರ ಮಾಡಿ ಆಧಾರ ಹಚ್ಕೊಂಡು ಹೋಗ್ಬೇಕಂತಂದು ರೆಡಿ ಆದ್ವಿ. ಅಲ್ಲಿಗೆ ನಾನು ಆಟೋಕ್ಕೆ ಫೋನ್ ಮಾಡಿದ್ದೆ. ಆಟೋ ಕೂಡ ಬಂದು ನಿಂತಿತ್ತು. ಊರಿಂದ ಸೀದಾ ಗಂಗಾವತಿಗೆ ಬಂದ್ವಿ. ಗಂಗಾವತಿ ಹಾಸ್ಪಿಟ್ಲಲ್ಲಿ ಕರ್ಕೊಂಡ್ ಬಂದ್ಮೇಲೆ ಅವರು ಸ್ವಲ್ಪ ವಾಕಿಂಗ್ ಮಾಡ್ಬೇಕಂತ ವಾಕಿಂಗ್ ಮಾಡಕ್ಕೆ ಹಚ್ಚಿದ್ರು. ನಾವು ಹಾಸ್ಪಿಟ್ಲಿಗೆ ಬರೋ ಹೊತ್ತಿಗೆ 5 ಗಂಟೆ ಆಗಿತ್ತು. 5 ಗಂಟೆಯಿಂದ ಡಾಕ್ಟ್ರು 10 ಗಂಟೆವರೆಗೂ ವಾಕಿಂಗ್ ಮಾಡೋಕ್ಕೆ ಹೇಳಿದ್ರು. ಬಾಟ್ಲಿ ಎಲ್ಲ ಹಚ್ಚಿ ಬೆಡ್ಗೆ ಹಾಕಿದ್ರು ಗೀತನ್ನ. ನಂದೇನೋ ನರ್ಸ್ ಸೈನ್ ಮಾಡ್ಬೇಕಂತಂದು ಆ ಕಡೆ ಕರ್ಕೊಂಡು ಹೋದ್ರು. ಸೈನ್ ಮಾಡಕ್ಕೆ ಹೋಗಿ ಬರೋಷ್ಟರಲ್ಲಿ ಆಲ್ರೆಡಿ ಡೆಲಿವರಿ ಆಗಿಬಿಟ್ಟಿತ್ತು. ನಮ್ಮ ಐರಂತೂ ತನ್ನ ತಮ್ಮನ ನೋಡಿ ಫುಲ್ಲು ಖುಷಿ ಆಗಿಬಿಟ್ಟಿದ್ಲು. ನಮ್ಮತ್ತೆ ಅಂತೂ ಆಲ್ರೆಡಿ ಆಗಲ್ಲ, ಹಂಗೈತೆ ಮೂಗ್ ಹಿಂಗೈತೆ ಮೂಗ್ ಅಂತಂದು ನಕಲಿ ಮಾಡಕತ್ತಿದ್ಲು. ಅಪ್ಪನ ನೋಡಿದ್ಮೇಲೆ ಐರ ಅಂತೂ ತಮ್ಮ ಮಮ್ಮಿನ ನೋಡ್ಬೇಕಂತಂದು ಬೇಜಾರು ಮಾಡ್ಕೊಂಬಿಟ್ಟಿದ್ಲು. ನಮ್ಮ ಮಮ್ಮಿ ಕಾಣವಳ್ಳಲ್ಲ ಅಂತ ಮಮ್ಮಿನ ನೋಡ್ಬೇಕಂತ ಮಮ್ಮಿ ನೋಡ್ತೇನೆ. ಅವಾಗಲಿಂದ ಆಗೈತೆ ಅಕ್ಕಿ ಮಮ್ಮಿ ಆಗಲ್ಲ ಅಳಕತ್ತಿದ್ಲಲ್ಲ, ಅದು ನೋಡ್ಬೇಕಂತಂದ್ರೆ ಬಾ ಓ ಬಾ. ಡೆಲಿವರಿ ಆದಮೇಲೆ 3 ದಿನ ಅಲ್ಲೇ ಇರಬೇಕಾಗಿತ್ತು. 3 ದಿನ ಅಲ್ಲೇ ಇದ್ದು ಚೆನ್ನಾಗಿ ರೆಸ್ಟ್ ಮಾಡಿ ಗೀತಾ ಸ್ವಲ್ಪ ರಿಕವರಿ ಆದ್ಲು. ನಾನು 3 ದಿನ ಅವಳ ಜೊತೆಗೇನೆ ಇದ್ದು ಎಲ್ಲ ಕೇರ್ ಮಾಡಿದೆ. 2 ದಿನ ಆದಮೇಲೆ ಡಾಕ್ಟ್ರ್ ಸ್ವಲ್ಪ ಮೆಲ್ಲಕ್ಕೆ ನಿಧಾನವಾಗಿ ಅಡ್ಡಾಡಮ್ಮ ಅಂತ ಹೇಳಿದ್ರು. ಸ್ವಲ್ಪ ಅಡ್ಡಾಡೋದು ಎಲ್ಲ ಮಾಡಕತ್ತಿದ್ಲು. ನಾವು ಹೋದ ಹಾಸ್ಪಿಟ್ಲ್ ಯಾವುದಂದ್ರೆ ಯಶೋಧ ಆಸ್ಪತ್ರೆ. ಇಲ್ಲಿ ಸರ್ ಮತ್ತೆ ಮೇಡಮ್ ತುಂಬ ಚೆನ್ನಾಗಿ ಟ್ರೀಟ್ಮೆಂಟ್ ಮಾಡಿದ್ರು. ಫೈನಲಿ ಡಿಸ್ಚಾರ್ಜ್ ಆಗಿ ಮನೆಗೆ ಬಂದ್ವಿ. ನಮ್ಮ ಮಾಯರ ಅಂತೂ ಫುಲ್ಲು ಖುಷಿ ಆಗಿಬಿಟ್ಟಿದ್ಲು. ವೆಲ್ಕಮ್ ಡೆಕೋರೇಷನ್ ಅಂತೂ ನಮ್ಮ ತಮ್ಮ ಮತ್ತು ನಮ್ಮ ತಮ್ಮನ ಹೆಂಡತಿ ತುಂಬ ಚೆನ್ನಾಗಿ ಮಾಡಿದರು. ಆರತಿ ಬೆಳಗ್ಗೆ ಸಂಪ್ರದಾಯ ಏನಿತ್ತು ಅದನ್ನೆಲ್ಲ ಮುಗಿಸಿದ್ವಿ. ಇವಾಗ ಗೀತಾ ಹಿಂಗಾಗ್ಯಾವ ನೋಡ್ರಿ. ಪ್ಲಸ್ ಬಿಸಿದ 3 ಒಪ್ಪತ್ತು ಉಣೋದು, ಆರಾಮ್ ಅಡ್ಡಾಡೋದು ಮಾಡಕತ್ತಾಳ. ಇವಾಗ ಹೆಸರು ಇಡ್ಬೇಕಂತಂದು ಎಲ್ಲರೂ ಡಿಸ್ಕಸ್ ಮಾಡಿ ಹೋಗಿ ಎಲ್ಲ ಅದು ಏನೇನಿರ್ತಾವೆ ಅವನ್ನೆಲ್ಲ ಕೇಳ್ಕೊಂಬಂದ್ವಿ. ಅವರು ಜನ್ಮನಾಮ ಎಮ್ಲಿಂದ ಇಡ್ಬೇಕಂತ ಹೇಳ್ಯಾರ. ಎಮ್ಲಿದ್ದಿಟ್ಟು ಆಮೇಲೆ ನಮ್ಗೆ ಇಷ್ಟ ಬಂದದ್ದು ಹೆಸರು ಇಡ್ಬೋದು ಅಂತ ಹೇಳ್ಯಾರ. ಫ್ರೆಂಡ್ಸ್, ನಾವು ಎಲ್ಲ ನಮ್ಮ ಅಣ್ಣನ ಮಕ್ಕಳು ಮತ್ತು ನಮ್ಮ ಐರಂದಾಗಿರ್ಬೋದು ಎಲ್ಲ ಇಡೋದೇ ಎ ಇಂದ. ನಮ್ಮ ಮನೇಲಿ ಎಲ್ಲ ಹುಡ್ರು ಎ ಇಂದಾನೇ ಇಟ್ಟಿರೋದು ಹೆಸರು. ನಿಮಗೆ ಎ ಅಲ್ಲಿ ಯಾವುದಾದ್ರೂ ಹೆಸರು ಚೆನ್ನಾಗಿದೆ ಅನಿಸಿದರೆ ಕಮೆಂಟ್ ಮಾಡಿ. ಫ್ರೆಂಡ್ಸ್, ಇದೇ 18ನೇ ತಾರೀಕು ಅಂದರೆ ಸೋಮವಾರ ದಿನ ನಾಮಕರಣ ಇದೆ. ಈ ವಿಡಿಯೋ ಯಾರೆಲ್ಲ ನೋಡ್ತಾ ಇದ್ದೀರಾ ಎಲ್ಲರೂ ತಪ್ಪದೇ ಬನ್ನಿ. ಈ ವಿಡಿಯೋ ಹೇಗೆ ಅನಿಸ್ತು ಅಂತಂದು ಕಮೆಂಟ್ ಮಾಡಿ. ಹಾಗೆ ಡೈಲಿ ಲಾಗ್ಸ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಸ್ವಲ್ಪ ವೀಡಿಯೋಸ್ ಮಾಡೋದು ಕಡಿಮೆ ಆಗಿದೆ. ಡೈಲಿ ವಿಡಿಯೋ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಈ ವಿಡಿಯೋ ಹೇಗೆ ಅನಿಸ್ತು ಅಂತಂದು ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.